ಇನ್ನು ಮಿಮ್ಸ್ ಆಸ್ಪತ್ರೆಯಲ್ಲಿ ಕೈದಿಯ ಕಾರುಬಾರು ಪ್ರಕರಣ ಸದ್ದು ಮಾಡ್ತಾ ಇದ್ದ ಹಾಗೆ ಡಿಜಿಪಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಕಾರಾಗೃಹ ಅಧೀಕ್ಷಕಿ ಶಾಂತಮ್ಮ ಅವರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅಲೋಕ್ ಕುಮಾರ್. ಕಾರಾಗೃಹ ಅಧೀಕ್ಷಕಿಗೆ ಕಾರಾಗೃಹ ಎಡಿಜಿಪಿ ಅಲೋಕ್ ಕುಮಾರ್ ಕ್ಲಾಸ್ ತೆಗೆದುಕೊಳ್ಳುವಂತಹ ಕೆಲಸವನ್ನ ಮಾಡಿದ್ದಾರೆ. ನಿನ್ನೆ ಕಾರಾಗೃಹಕ್ಕೆ ಭೇಟಿಯನ್ನ ಕೊಟ್ಟಿದ್ರು ಡಿಜಿಪಿ ಅಲೋಕ್ ಕುಮಾರ್. ಈ ವೇಳೆ ಕರ್ತವ್ಯ ಲೋಪದ ಬಗ್ಗೆ ಕಾರಾಗೃಹ ಅಧೀಕ್ಷಕಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ನಿನ್ನೆ ಜೈಲಿಗೆ ಅಲೋಕ್ ಕುಮಾರ್ ಅವರು ಭೇಟಿ ಕೊಟ್ಟಂತಹ ಸಂದರ್ಭದ ಆ ಫೋಟೋಸ್ನ ಗಮನಿಸ್ತಾ ಇದ್ದೀರಿ. ಪರಿಶೀಲನೆ ಮಾಡಿದ್ದಾರೆ. ಇಂಥದ್ದೊಂದು ಆರೋಪ ಕೇಳಿಬಂದಂತಹ ನಂತರದಲ್ಲಿ ಹೋಗಿ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಜೈಲಿನ ಅಧೀಕ್ಷಕಿ ಶಾಂತಮ್ಮ ಅವರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಹೇಗೆ ನೀವು ಅಡ್ಮಿಟ್ ಮಾಡಿದ್ರಿ? ಆತನಿಗೆ ಯಾವುದೇ ಕಾಯಿಲೆ ಇಲ್ಲ ಅನ್ನುವಂತಹ ಟೈಮ್ನಲ್ಲಿ ಆತನನ್ನ ಮಿಮ್ಸ್ ಆಸ್ಪತ್ರೆಗೆ ಯಾವ ಆಧಾರದ ಮೇಲೆ ದಾಖಲು ಮಾಡಿದ್ರಿ? ಲಂಚ ಏನಾದ್ರೂ ಪಡ್ಕೊಂಡಿದ್ದಾರಾ ಅಥವಾ ಯಾವ ಆಮಿಷಕ್ಕೊಳಗಾಗಿದ್ರು ಜೈಲಾಧಿಕಾರಿಗಳು? ಇವೆಲ್ಲವೂ ಕೂಡ ಸದ್ಯ ಅನುಮಾನಕ್ಕೆ ಕಾಡ್ತಾ ಇರುವಂತಹ ಪ್ರಶ್ನೆಗಳು. ಹಾಗಾಗಿ ಅಲೋಕ್ ಕುಮಾರ್ ಮಂಡ್ಯ ಜೈಲಿಗೆ ಭೇಟಿಯನ್ನ ಕೊಟ್ಟಂತಹ ಟೈಮ್ನಲ್ಲಿ ಮಂಡ್ಯ ಜೈಲಿನ ಅಧೀಕ್ಷಕಿ ಶಾಂತಮ್ಮ ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಕೈದಿಯನ್ನ ಆಸ್ಪತ್ರೆಗೆ ದಾಖಲು ಮಾಡುವುದಕ್ಕೆ ಕೋರ್ಟ್ ಅನುಮತಿ ಇರಬೇಕು. ನೀವು ಆಗ್ಲೇ ನಾವು ಆ ವಿಡಿಯೋನ ಪ್ಲೇ ಮಾಡಿದ್ವಿ, ಅಧಿಕಾರಿಗಳು ರೇಡ್ ಮಾಡಿದಂತಹ ಸಂದರ್ಭದ ವಿಡಿಯೋ. ಆಗ ಜಡ್ಜ್ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಅನ್ಲೆಸ್ ಆ ಕೈದಿಗೆ ಜೀವ ಹೋಗುವಂತಹ ಸಿಚುವೇಶನ್ ಇದೆ ಅನ್ನುವಂತಹ ಟೈಮ್ನಲ್ಲಿ ಮಾತ್ರ ನೀವು ಅವರಿಗೆ ಚಿಕಿತ್ಸೆಯನ್ನ ಅಡ್ಮಿನಿಸ್ಟರ್ ಮಾಡಬೇಕು, ಚಿಕಿತ್ಸೆಯನ್ನ ಕೊಡುವಂತಹ ಕೆಲಸ ಮಾಡಬೇಕು. ಇಲ್ಲ ಅಂತಂದ್ರೆ ನ್ಯಾಯಾಲಯದ ಅನುಮತಿ ಪತ್ರವನ್ನ ತೋರಿಸಲಿಲ್ಲ, ಕೋರ್ಟ್ನ ಅನುಮತಿಯನ್ನ ಎನ್ಶ್ಯೂರ್ ಮಾಡಲಿಲ್ಲ ಜೈಲಾಧಿಕಾರಿಗಳು ಅಂತಂದ್ರೆ ನೀವು ಯಾವುದೇ ಕಾರಣಕ್ಕೂ ಆ ಕೈದಿಗೆ ಚಿಕಿತ್ಸೆಯನ್ನ ಕೊಡುವುದಕ್ಕೆ ಹೋಗಬಾರದು ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ನ್ಯಾಯಾಧೀಶರು ರೇಡ್ ಮಾಡಿದಂತಹ ಸಂದರ್ಭದಲ್ಲಿ. ಈ ನಿಯಮ ಇರೋದೇ ಹಾಗೆ. ಅನುಮತಿ ಇಲ್ಲದೆ ಮಿಮ್ಸ್ ಆಸ್ಪತ್ರೆಗೆ ಹೇಗೆ ಶಿಫ್ಟ್ ಮಾಡಿದ್ರಿ? ಇದು ಅಲೋಕ್ ಕುಮಾರ್ ಕೇಳಿದಂತಹ ಪ್ರಶ್ನೆ. ನ್ಯಾಯಾಲಯದ ಅನುಮತಿ ಬೇಕಿತ್ತು. ವಿದೌಟ್ ಪರ್ಮಿಷನ್ ನೀವು ಹೆಂಗೆ ಮಿಮ್ಸ್ ಆಸ್ಪತ್ರೆಗೆ ಆತನನ್ನ ಕರ್ಕೊಂಡು ಹೋದ್ರಿ? ಹೇಗೆ ಆತನನ್ನ ಅಡ್ಮಿಟ್ ಮಾಡಿದ್ರಿ? ಯಾಕೆ ನೀವು ಈ ವಿಚಾರವನ್ನ ನ್ಯಾಯಾಲಯದ ಗಮನಕ್ಕೆ ತರುವಂತಹ ಕೆಲಸವನ್ನ ಮಾಡಲಿಲ್ಲ? ಕೈದಿಗೆ ಜೈಲಿನ ಆಸ್ಪತ್ರೆಯಲ್ಲೇ ಚಿಕಿತ್ಸೆ ಕೊಡಿಸಬಹುದಾಗಿತ್ತಲ್ಲ. ಈಗ ಮಿಮ್ಸ್ನ ಅಧೀಕ್ಷಕರೇ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ, ಆತನಿಗೆ ಯಾವ ಆರೋಗ್ಯ ಸಮಸ್ಯೆನೂ ಇಲ್ಲ ಅಂತ ಹೇಳಿ. ಎಲ್ಲೋ ಸಣ್ಣ ಪುಟ್ಟದಿತ್ತು ಅನ್ನುವಂತಹ ಸಂದರ್ಭದಲ್ಲಿ ಜೈಲಿನಲ್ಲೇ ಆಸ್ಪತ್ರೆ ಇದೆ, ಜೈಲಿನಲ್ಲೇ ವೈದ್ಯಾಧಿಕಾರಿಗಳಿದ್ದಾರೆ, ಅಲ್ಲೇ ಟ್ರೀಟ್ಮೆಂಟ್ ಅನ್ನ ಮಾಡಿಸಬಹುದಾಗಿತ್ತಲ್ಲ. ಮಿಮ್ಸ್ ಆಸ್ಪತ್ರೆಗೆ ನೀವು ಯಾಕೆ ಶಿಫ್ಟ್ ಮಾಡಿದ್ರಿ? ಯಾಕೆ ನೀವು ಮಿಮ್ಸ್ ಆಸ್ಪತ್ರೆಗೆ ರೆಫರ್ ಮಾಡಿದಿರಿ? ಈ ಪ್ರಶ್ನೆಯನ್ನ ಅಲೋಕ್ ಕುಮಾರ್ ಅವರು ಮಂಡ್ಯ ಜಿಲ್ಲಾ ಕಾರಾಗೃಹದ ಅಧೀಕ್ಷಕಿ ಶಾಂತಮ್ಮ ಅವರು ಕೇಳಿದ್ದಾರೆ. ಜೊತೆಗೆ ಜೈಲಿನ ವೈದ್ಯಾಧಿಕಾರಿಯನ್ನು ಕೂಡ ಪ್ರಶ್ನೆ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ.